ಸರ್ಕಾರಿ ಶಾಲೆ ಬೆಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಅಂತ ಸಾಲು ಸಾಲಾಗಿ ಎಲ್ಲರೂ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಅದೇ ಸರ್ಕಾರಿ ಶಾಲೆಗಳ ನಿರ್ವಹಣೆ ಬಗ್ಗೆ ಮಾತ್ರ ಯಾರು ಕೂಡ ಗಮನವನ್ನ ಹರಿಸೋದಿಲ್ಲ. ಇಂತಹದೇ ಪರಿಸ್ಥಿತಿ ನಡುವೆ ಜೀವ ಭಯದ ನಡುವೆಯೇ ಪಾಠ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಇಂತಹ ಸ್ಥಿತಿಯಲ್ಲಿ ಪಬ್ಲಿಕ್ ಟಿವಿಯ ಬಳಿಗೆ ಅವರು ಬಂದಿದ್ರು. ಈ ಮೂಲಕ ಸರ್ಕಾರಿ ಶಾಲೆಗೆ ಹೊಸ ರೂಪವನ್ನ ಸಿಕ್ಕುವಂತಹ ಕೆಲಸವನ್ನ ಮಾಡಲಾಗಿದೆ. ಇದು ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್. ಬಲಿಗಾಗಿ ಕಾದು ನಿಂತಿದ್ದ ಸರ್ಕಾರಿ ಶಾಲೆ ಕಾಂಪೌಂಡ್ಗೆ ಹೊಸ ರೂಪ. ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಗೆ ನೆರವು. ನಾನು ಅದನ್ನು ಫಾಲೋ ಅಪ್ ಮಾಡಿ ಒಂದು ಹಂತಕ್ಕೆ ತಂದು ಹೇಳ್ತೀನಿ, ಹುಡುಕ್ತೀನಿ ನಾನು ಅದನ್ನೇನು ಅಂತ. ಎರಡನೇದು ನಿಮ್ಮ ಲೋಕಲ್ MLA ಅವ್ರಿಗೆ ನಾನು ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿ ಅದನ್ನು ಅವ್ರದ್ದು ಆಕ್ಷನ್ ಪ್ಲಾನ್ ಒಳಗೆ ತಂದು ಬಿಟ್ರೆ ಈಗ ಆ ಪ್ರಾಬ್ಲಮ್ ಆವಾಗಲೂ ಸಾಲ್ವ್ ಆಗುತ್ತೆ. ದಟ್ ಕ್ಯಾನ್ ಬಿ ಆಲ್ಸೋ ಡನ್. ಬಟ್ ನಾನು ಹೇಳ್ತೀನಿ ಮಾಡಿಸ್ಬೋದು, ಅದನ್ನು ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿಲ್ಲ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಹಣವನ್ನ ಮೀಸಲಿಡುತ್ತೆ. ಆದ್ರೆ ಈ ಹಣ ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಬಳಕೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಕಳೆದೆರಡು ತಿಂಗಳ ಹಿಂದಷ್ಟೇ ಇಂತಹದ್ದೇ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರಿ ಶಾಲೆಯೊಂದರ ಅವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಮುಂದಾಗಿತ್ತು. ಅದರಂತೆ ದುಸ್ಥಿತಿಯಲ್ಲಿದ್ದಂತಹ ಶಾಲೆಗೆ ಸದ್ಯ ಹೊಸ ರೂಪ ನೀಡಿಸುವಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಯಶಸ್ವಿಯಾಗಿದೆ. ಸರ್ಕಾರದಿಂದ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ನೀಡೋ ನಿಟ್ಟಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಪಬ್ಲಿಕ್ ಶಾಲೆಗಳನ್ನ ಆರಂಭ ಮಾಡಲಾಗಿದೆ. ಅದೇ ರೀತಿ ಈ ಶಾಲೆ ಕೂಡ ಅತ್ತಿಗುಪ್ಪೆ ಸರ್ಕಾರಿ ಶಾಲೆಯಾಗಿದ್ದು 250ಕ್ಕೂ ಹೆಚ್ಚು ಮಕ್ಕಳಿರುವ ಶಾಲೆಗೆ ನಿತ್ಯ ಪೋಷಕರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕಾದಂತಹ ಸ್ಥಿತಿ ಇತ್ತು. ಕಾರಣ ಬೀಳೋ ಹಂತದಲ್ಲಿದ್ದಂತಹ ಕಾಂಪೌಂಡ್, ಸ್ವಚ್ಛತೆ ಇಲ್ಲದ ಶೌಚಾಲಯ, ಒಣಗಿ ನಿಂತ ಮರ, ಈ ಎಲ್ಲದರ ನಡುವೆಯೂ ಮಕ್ಕಳು ಪಾಠ ಕಲಿಯುವ ಸ್ಥಿತಿ ಇತ್ತು. ಈ ಬಗ್ಗೆ ಬೆಳಕು ಕಾರ್ಯಕ್ರಮದ ಮೂಲಕ ಸುದ್ದಿ ಪ್ರಸಾರ ಮಾಡ್ತಿದ್ದಂತಹ ಪಬ್ಲಿಕ್ ಟಿವಿ ಶಿಕ್ಷಣ ಇಲಾಖೆ ಗಮನಕ್ಕೆ ತಂದು ಇದನ್ನ ಸರಿಪಡಿಸುವಂತೆ ಒತ್ತಾಯ ಮಾಡಲಾಗಿತ್ತು. ಜೊತೆಗೆ ಸ್ಥಳೀಯ ಶಾಸಕ ಕೃಷ್ಣಪ್ಪಗೆ ಸರಿಪಡಿಸುವಂತೆ ಮನವಿ ಮಾಡಲಾಗಿತ್ತು. ಅದರಂತೆ ಸುದ್ದಿ ಪ್ರಸಾರವಾದ 2 ತಿಂಗಳಲ್ಲಿ ಕಾಂಪೌಂಡ್ ಕಾಮಗಾರಿ ಮುಕ್ತಾಯಗೊಳಿಸಿ ಶೌಚಾಲಯ ದುರಸ್ತಿ ಕಾರ್ಯ ಕೂಡ ಆರಂಭ ಆಗಿದೆ. ಸರ್ಕಾರಿ ಶಾಲೆಗಳು ಅಂದರೆ ಸಾಕು, ಇತ್ತೀಚೆಗೆ ಜನ ಆ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋದಕ್ಕಿಂತ ಶಾಲೆ ಹೆಸರು ಹೇಳಿದ್ರೇ ಮೂಗು ಮುರಿಯುವಂಥ ಸಂದರ್ಭಗಳು ಆಗ್ತಾಯಿದೆ. ಇದನ್ನು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮುಖಾಂತರ ಇವತ್ತು ಸರಿಪಡಿಸುವಂಥ ಕೆಲಸವನ್ನು ಮಾಡಿದೆ. ಗಮನಿಸ್ಬೋದು, ಇದು ಬೆಂಗಳೂರಿನ ವಿಜಯನಗರ ಕ್ಷೇತ್ರ ಏನಿದೆ, ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆ ಮೇಂಟೆನೆನ್ಸ್ ಕೊರತೆಯಿಂದಾಗಿ ಕೆಲವೊಂದಷ್ಟು ಫಂಡ್ಗಳು ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಒಂದಷ್ಟು ಅವ್ಯವಸ್ಥೆಗಳಾಗಿದ್ವು. ಕಾಂಪೌಂಡ್ ಸಂಪೂರ್ಣವಾಗಿ ಬೀಳುವಂಥ ಪರಿಸ್ಥಿತಿಗೆ ಬಂದಿತ್ತು. ಶೌಚಾಲಯ ಏನಿದೆ, ಸ್ವಚ್ಛತೆ ಇಲ್ಲದಂತಹ ಶೌಚಾಲಯಗಳು, ಅದೇ ರೀತಿ ಒಳಭಾಗದಲ್ಲಿದ್ದಂತಹ ಮರಗಳ ಕೊಂಬೆಗಳೇನಿದ್ವು ಎಲ್ಲವೂ ಸಹ ಮಕ್ಕಳ ಓದಿನ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಅವರ ಜೀವಕ್ಕೂ ಕೂಡ ಹಾನಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಆದರೆ ಅದನ್ನು ನೇರವಾಗಿ ಪಬ್ಲಿಕ್ ಟಿವಿ ಸ್ಥಳೀಯ ಶಾಸಕರ ಗಮನಕ್ಕೆ ತರೋದ್ರ ಜೊತೆಗೆ ಇರುವಂತಹ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅವರಿಗೆ ಅದರ ವಿವರಣೆಯನ್ನು ತಿಳಿಸೋದ್ರ ಮುಖಾಂತರ ಇದ್ದ ಪರಿಸ್ಥಿತಿಯನ್ನು ಇದ್ದಾಗ ಹೇಳಿ ಈಗ ಅದನ್ನು ಸರಿಪಡಿಸುವಂಥ ಕೆಲಸ ಆಗಿದೆ. ಗಮನಿಸ್ತಾ ಇರ್ಬೋದು, ಶಾಲೆಯ ಸುತ್ತ ಇರುವಂತಹ ದೊಡ್ಡ ಕಾಂಪೌಂಡನ್ನು ಈಗಾಗಲೇ ಮಾಡಲಾಗಿದೆ. ಅದೇ ರೀತಿ ಶಾಲೆಯಲ್ಲಿ ಇದ್ದಂಥ ಇನ್ನೊಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಈಗ ರಜೆ ಇರುವಂಥ ಕಾರಣಕ್ಕಾಗಿ ಮುಂದೆ ಶೈಕ್ಷಣಿಕ ವರ್ಷ ಆರಂಭ ಆಗೋದಕ್ಕಿಂತ ಮುನ್ನ ಅದನ್ನು ಎಲ್ಲವನ್ನ ಸಹ ಮಾಡೋದಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಮಕ್ಕಳನ್ನ ಶಾಲೆ ಕಳುಹಿಸಿ ದುಗುಡದಲ್ಲೇ ಕಾಲ ಕಳೀತಾ ಇದ್ದಂತಹ ಪೋಷಕರು ಸದ್ಯ ಪಬ್ಲಿಕ್ ಟಿವಿ ಸಾಮಾಜಿಕ ಕಳಕಳಿಗೆ ಧನ್ಯವಾದವನ್ನ ತಿಳಿಸಿದ್ದು ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಇದು 2 ತಿಂಗಳ ಹಿಂದೆ ನಾವು ಇದ್ರ ಬಗ್ಗೆ ಒಂದು ನಿಮಗೆ ಪಬ್ಲಿಕ್ ಟಿವಿಯಿಂದ ಅವ್ರಿಗೆ ಮಾಹಿತಿ ಕೊಟ್ಟು ಪಬ್ಲಿಕ್ ಟಿವಿಯವ್ರು ಬಂದು ಅದ್ರ ಬಗ್ಗೆ ಎಲ್ಲ ರಿಪೋರ್ಟ್ ಎಲ್ಲ ಟಿ ವಿಯಲ್ಲಿ ಹಾಕಿ MLA ಸಾಹೇಬ್ರಿಗೆಲ್ಲ ಗಮನಕ್ಕೆ ತಗೊಂಬಂದು ಎಲ್ಲ ಮಾಡಿದ ತಕ್ಷಣ MLA ಫಂಡಿಂದ ಈಗ ಏನು ಕಾಂಪೌಂಡ್ ಬೀಳೋ ಪರಿಸ್ಥಿತಿ ಇತ್ತೋ ಬೇಗ MLA ಸಾಹೇಬರು ಇಮ್ಮಿಡಿಯೇಟಾಗಿ ಅದು ಆ್ಯಕ್ಷನ್ ತೊಗೊಂಡು 1 ತಿಂಗಳ ಒಳಗಡೆ ಎಲ್ಲ ಕಾಂಪೌಂಡ್ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಒಂದು ಟಾಯ್ಲೆಟ್ ಒಂದು ಹಾಕಬೇಕು, ಏನೋ ಸ್ಕೂಲು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಏನೋ ಅದು ಟಾಯ್ಲೆಟ್ ಎಲ್ಲ ಫಿನಿಷ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಒಳ್ಳೆ ಕೆಲಸ ಮಾಡಿದ್ದಾರೆ MLA ಸಾಹೇಬರು. ಆದರೆ ಪಬ್ಲಿಕ್ ಟಿವಿಯವರು ಸಿಕ್ಕಾಪಟ್ಟೆ ಅದು ಏನು ಅವ್ರು ರಿಪೋರ್ಟ್ ತೊಗೊಂಡ್ರು ಸುಮ್ಮನೆ ಕೂತಿಲ್ಲ, ಅದರಿಂದ ಇದ್ದು ಬಿದ್ದು ಅವ್ರು ಹೇಳಿ ಗಮನಕ್ಕೆ ತಂದು ಇದು ಮಾಡಿಸ್ಕೊಟ್ಟಿರೋಕ್ಕೆ ಧನ್ಯವಾದಗಳು ಸರ್. ನಮ್ಗೆ ದಿನ ಭಯ, ಇಲ್ಲಪ್ಪ ಕಾಂಪೌಂಡ್ ಪಕ್ಕದಲ್ಲೇ ಬರ್ತಾರೆ, ರೋಡ್ ಕ್ರಾಸ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಏನು ಹೆಚ್ಚು ಕಮ್ಮಿ ಆಗೋದು ಸಿಕ್ಕಾಪಟ್ಟೆ ಭಯ ಆಯಿತು. ಈಗಂತೂ ಸ್ವಲ್ಪ ನಮಗೆ ನೆಮ್ಮದಿ ಆಗಿಬಿಟ್ಟಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ.
ಸರ್ಕಾರಿ ಶಾಲೆ ಅಂದ ತಕ್ಷಣ ಮೂಗ್ಮುರಿಯೋ ಸಿಟಿ ಮಂದಿ ಮಧ್ಯೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ಇಲ್ಲಿಗೆ ಮಕ್ಕಳನ್ನ ಕಳುಹಿಸೋ ಪೋಷಕರಿಗೆ ಇನ್ನು ಮುಂದೆ ಆದ್ರೂ ಯಾವುದೇ ಆತಂಕ ಇಲ್ಲದೆ ತಮ್ಮ ಮಕ್ಕಳನ್ನ ಈ ಸರ್ಕಾರಿ ಶಾಲೆಗೆ ಕಳುಹಿಸಬಹುದಾಗಿದ್ದು, ಸರ್ಕಾರ ಕೂಡ ಉಳಿದ ಶಾಲೆಗಳ ವಿಚಾರವಾಗಿ ಹೀಗೆ ಎಚ್ಚೆತ್ಕೊಂಡ್ರೆ ಸರ್ಕಾರಿ ಶಾಲೆಗಳು ಕೂಡ ಮಕ್ಕಳ ಅಭಾವವನ್ನ ಎದುರಿಸೋದು ತಪ್ಪುತ್ತೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.